ಎಷ್ಟು ನೀರು ಬಿಡಬೇಕು ಅವ್ರಿಗೆ, ಅವರು ಬಿಡುವಂಥದ್ದನ್ನು ಮಾಡಬೇಕಾದ್ರೆ ಮೇಕೆದಾಟು ಅವಶ್ಯಕತೆ ಇದೆ. ಅದಕ್ಕೆ ನಮ್ಮ ತಜ್ಞರು ಸರ್ಕಾರ ಕೂಡಲೇ ರಿವೈಸ್ DPR ಮಾಡಿ ಕೆಲವು ಅಥಾರಿಟೀಸ್ಗಳಿಂದ, ಸೆಂಟ್ರಲ್ ಗೌರ್ಮೆಂಟ್ ಅಥಾರಿಟೀಸಿಂದ ಪರ್ಮಿಷನ್ ಕ್ಲಿಯರೆನ್ಸ್ ತಗೊಂಡು ಬೇಗ ಶುರು ಮಾಡಬೇಕು. ಅದರಲ್ಲಿ ತಮಿಳುನಾಡು ಇತ್ತೀಚೆಗೆ ಅಸೆಂಬ್ಲಿನಲ್ಲಿ ಮೇಕೆದಾಟು ಮಾಡೋದಕ್ಕಾಗೋದಿಲ್ಲ ಅಂತ ಒಂದು ಒಮ್ಮತದ ನಿರ್ಣಯ ಕೈಗೊಂಡಿದ್ದಾರೆ. ಅದೇನು ಬೈಂಡಿಂಗ್ ಆಗಲ್ಲ, ನಮ್ಮ ರಾಜ್ಯ ಸರ್ಕಾರದ ಮೇಲೆ ಆಗಲಿ ಅಥವಾ ವಾಟರ್ ರಿಸೋರ್ಸ್ ಅಥಾರಿಟೀಸ್ ಮೇಲೆ ಆಗಲಿ, ಇಟ್ ಈಸ್ ನಾಟ್ ಬೈಂಡಿಂಗ್. ಅದು ಒಬ್ಬರ ತೀರ್ವ. ಇದು ನಂದು ಮುಂದಿನ ಪ್ರಶ್ನೆ ಬ್ರಿಜೇಶ್ ಸರ್ ಕೂಡ ಉತ್ತರ ಕೊಡಲಿ, ಅಶೋಕ್ ಗೌಡ್ರು ಕೂಡ ಉತ್ತರ ಕೊಡ್ಬೋದು. ಈಗ ಚರ್ಚೆ ಮಾಡಿದ ವಿಚಾರ ಕಂಪೇರ್ ಮಾಡಿದ್ರೆ ಮೈನ್ಯೂಟ್ ಅನ್ಸ್ಬೋದು ಸರ್, ಬಟ್ ಬಹಳ ಗಂಭೀರವಾದ ವಿಚಾರ. ಈ ಭೂಸ್ವಾಧೀನ ಅನ್ನೋದು ಹಾಟ್ ಟಾಪಿಕ್. ಈಗ ಬೇರೆ ಬೇರೆ ಪ್ರಾಜೆಕ್ಟ್ಗಳಿಗೆ ಭೂಸ್ವಾಧೀನ ಅನ್ನೋದು ವಿವಾದ ಆಗಿದೆ. ಆದರೆ ಈ ಆಲ್ಮಟ್ಟಿ ಜಲಾಶಯದ ಎತ್ತರವನ್ನು ಹೆಚ್ಚು ಮಾಡೋದಾಗಿರ್ಬೋದು ಅಥವಾ ನವಲೆ ಪ್ರಾಜೆಕ್ಟನ್ನು ಕೈಗೆತ್ಕೊಳ್ಳೋದಿರ್ಬೋದು, ಇದರಲ್ಲಿ ಆ ಭಾಗದ ಜನರಿಂದ ಬರ್ತಿರುವ ತೀವ್ರ ಥರದ ಆಕ್ಷೇಪ ಅಂತಂದ್ರೆ, ನಾವು TB ಡ್ಯಾಮ್ಗೆ ಭೂಮಿ ಕೊಟ್ವಿ, 75 ವರ್ಷ ಆಯಿತು ಭೂಮಿ ಕೊಟ್ಬಿಟ್ಟು, ಈಗಲೂ ಕೂಡ ನಮ್ಗೆ ಸರಿಯಾದ ಒಂದು ಹಕ್ಕುಪತ್ರ ಕೊಟ್ಟಿಲ್ಲ, ನಾವು ಇರೋ ನೆಲೆಗೆ ಗಟ್ಟಿ ಇಲ್ಲದೆ ಇರೋ ರೀತಿ ಪರಿಸ್ಥಿತಿ. ಅಂದ್ರೆ ಸರ್ಕಾರ ಏನೇನೋ ತಾಪತ್ರಯಗಳನ್ನ ಬಗೆಹರಿಸಿಕೊಂಡು ಪ್ರಾಜೆಕ್ಟ್ಗಳನ್ನ ಮಾಡಬೇಕು ಅಂತ ಬಂದರೂ ಕೂಡ ಜನರಲ್ ವಿಶ್ವಾಸ ಉಳಿಸ್ಕೊಳ್ಳುವಲ್ಲಿ ವಿಫಲ ಆಗ್ಬಿಟ್ಟಿದೆ ಅಂತ ಹೇಳಿ. ಮತ್ತೆ ನಾನು ಪಕ್ಷಾತೀತವಾಗಿ ಕೇಳ್ತಿದ್ದೀನಿ, ಎಲ್ಲಾ ಸರ್ಕಾರಗಳು ಕೂಡ ಇಂಥ ಚಿಕ್ಕ ಪುಟ್ಟ ವಿಚಾರದಲ್ಲೂ ಕೂಡ ಜನರ ವಿಶ್ವಾಸ ಗಳಿಸಲಿಲ್ಲ ಅಂತಂದ್ರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಆಗೋದು ಹೇಗೆ ಅಂತ ನೋಡಿ ಸ್ಮಿತಾ. ಇದಕ್ಕೆ ನಾವು ಕೂಲಂಕುಷವಾಗಿ ನಾವು ಒಂದು ಉತ್ತರ ಕೊಡಬೇಕು ಅಂತ ಹೇಳಿದ್ರೆ, ಇವಾಗ ನಮ್ಮಲ್ಲಿ ನೀರಾವರಿಗೆ ಒಂದು ಮಂತ್ರಿ ಇರ್ತಾರೆ. ಇವ್ರ ಬಜೆಟ್ ಎಷ್ಟಿದೆ? ಸಿಕ್ಕಾಪಟ್ಟೆ ದೊಡ್ಡ ಬಜೆಟ್ ಇದೆ. ಬಟ್ ತಮಿಳ್ನಾಡಲ್ಲಿ ಎಷ್ಟು ದೊಡ್ಡ ಬಜೆಟ್ ಇದೆ? ತುಂಬ ಚಿಕ್ಕ ಬಜೆಟ್. ಯಾಕೆಂತ ಹೇಳಿದ್ರೆ ಇಲ್ಲಿ ನೀರಾವರಿ ಕಾರ್ಯ ಎಲ್ಲ ಮುಗಿದೋಗಿದೆ ತಮಿಳ್ನಾಡಿನಲ್ಲಿ. ಯಾಕೆಂತ ಹೇಳಿದ್ರೆ ಅಲ್ಲಿ ಬ್ರಿಟಿಷರು ಇದ್ದರು. ಆಗಿನ ಕಾಲದಿಂದಲೇ ನೀರಾವರಿ ವಿಚಾರದಲ್ಲಿ ಅವರು ತುಂಬ ದೊಡ್ಡ ಕೆಲಸ ಮಾಡಿಬಿಟ್ಟಿದ್ದಾರೆ. ಬಟ್ ಕರ್ನಾಟಕದಲ್ಲಿ ಇವಾಗ ನಾವು ಎಚ್ಚೆತ್ಕೊಂಡು ಇವಾಗ ಕೆಲಸ ಪ್ರಾರಂಭ ಮಾಡಿದ್ದೀವಿ. ಸೊ ಆ ಕಾರಣದಿಂದ ನಮಗೆ ಯಾವತ್ತೂ ಕೂಡ ನೀರಾವರಿ ಮತ್ತು ಕೃಷಿ ಇವೆರಡಕ್ಕೂ ದೊಡ್ಡ ಬಡ್ಜೆಟ್ ಬೇಕಾಗುತ್ತೆ. ಅದು ನಮ್ಮಲ್ಲಿ ಇರುವಂಥ ಒಂದು ಕೊರತೆ. ಆಯ್ತಾ? ಇವಾಗ ಇದೇ ವಿಚಾರದಲ್ಲಿ ಇವಾಗ ಕ್ಯಾಪ್ಟನ್ ರಾಜಾರಾವ್ ಒಂದು ಮಾತು ಹೇಳಿದ್ರು. ಏನು ಹೇಳಿದ್ರು? ಕೃಷ್ಣಾ ನದಿ ನೀರಿನ ವಿಚಾರದಲ್ಲ, ಅಲ್ಲಿ ನಾನು ಅಡ್ವೊಕೇಟ್ ಆನ್ ರೆಕಾರ್ಡ್ ಇದ್ದೆ, ಇದರಲ್ಲಿ ನ್ಯಾಯಾಧೀಕರಣ ಮುಂದೆನೂ ಇದ್ದೆ, ಸುಪ್ರೀಂ ಕೋರ್ಟ್ಲೂ ಇದ್ದೆ. ಸೊ ಅಲ್ಲೇನಾಗಿದೆ, 2013 ನಮಗೆ ಫುಲ್ ಡ್ಯಾಮ್ ಹೈಟ್ FRL 524.256 ಇವಾಗೆಲ್ಲ ಆಗಿರುವಂಥದ್ದು 2013. ಆಯ್ತಾ? 2013 ಪಾಸ್ ಆಗಿರುವಂಥದ್ದು 5-2 ಆರ್ಡರ್ ಅಲ್ಲ, 5-3 ಆರ್ಡರ್. ಅಂದ್ರೆ ಫೈನಲ್ ಆಗೋಗ್ಬಿಟ್ಟಿದೆ ನ್ಯಾಯಾಧೀಕರಣದ ಮುಂದೆ. ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಅವಶ್ಯಕತೆ ಇರಲಿಲ್ಲ. ಈಗಲೂ ಕೂಡ ಕೇಂದ್ರ ಸರ್ಕಾರ ಮನ್ಸು ಮಾಡ್ತು ಅಂತ ಹೇಳಿದ್ರೆ, ಈಗಲೂ ಕೂಡ ಅವರು ನಾವು ಅದನ್ನ ನೋಟಿಫೈ ಮಾಡ್ತೀವಿ. ನೋಟಿಫೈ ಮಾಡಿದ್ರೆ ಏನಾಗುತ್ತೆ, ಈ ಯಾವ ನ್ಯಾಯಾಧೀಕರಣ ಆದೇಶ ಇದೆ ಅದಕ್ಕೆ ಸುಪ್ರೀಂ ಕೋರ್ಟಿನ ಆದೇಶದ ಒಂದು ಇದು ಸಿಕ್ಕುತ್ತೆ, ಮಾನ್ಯತೆ ಸಿಕ್ಕುತ್ತೆ. ಸೊ ಅದು ಆದ್ರೆ ಮತ್ತೆ ಅದನ್ನು ಯಾರು ತಡೆಯಕ್ಕಾಗಲ್ಲ. ಪಬ್ಲಿಕೇಶನ್ ಮಾತ್ರ ಆಗ್ಬೇಕಾಗಿರೋದು. ಅದು 13 ವರ್ಷದಿಂದ ಆಗಿಲ್ಲ, ಇವಾಗ 13 ವರ್ಷಗಳಿಂದ ಆಗಿಲ್ಲ. ಅದಕ್ಕೆ ಇವಾಗ ಯಾರನ್ನ ನೀವು ಹೊಣೆಗಾರಿಕೆ ಯಾರಿಗೂ ವಹಿಸ್ತೀರಿ? ಸೊ ಇದೇ ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇವಾಗ ಯಾರು ಹೇಳ್ದಂಗೆ, ಬಹುಶಃ ತಿಮ್ಮೇಗೌಡರು ಹೇಳಿರಬೇಕು, 2013 ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಚೇಂಜ್ ಆಗಿದೆ. ಇವಾಗ ಪ್ರಮಾಣ ಜಾಸ್ತಿ ಕೊಡಬೇಕಾಗುತ್ತೆ, ಅದಕ್ಕೂ ದುಡ್ಡು ಬೇಕು. ನಿಮ್ಮಲ್ಲಿ ನಾನು ಹೇಳಿದಾಗೆ ತಮಿಳ್ನಾಡಲ್ಲಿ ನಿಮ್ಗೆ ಇಷ್ಟು ಖರ್ಚಿಲ್ಲ, ನೀರಾವರಿಗೂ ಖರ್ಚಿಲ್ಲ, ಕೃಷಿಗೂ ಖರ್ಚಿಲ್ಲ. ಏನಕ್ಕಂದ್ರೆ ಅಲ್ಲೆಲ್ಲ ಡೆವಲಪ್ ಆಗ್ಬಿಟ್ಟಿದೆ. ನಮ್ಮಲ್ಲಿ ಖರ್ಚಿದೆ. ಸೊ ಇವೆಲ್ಲ ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಈ ಖರ್ಚು ಹೆಚ್ಚಾಗ್ತಾ ನಮ್ಗೆ ಎಷ್ಟು ತೊಂದರೆ ಆಗುತ್ತೆ, ಎಷ್ಟು ಇದು ತೊಂದರೆ